ಕಾಡು ಅಂದರೆ ಮರಗಳು ನೆನಪಿಗೆ ಬರ್ತವೆ. ಆದರೆ ಇಲ್ಲಿ ಒಂದು ಕಾಡಿದೆ. ಅಲ್ಲಿ ಸಾವಿರಾರು ಕತ್ತಿಗಳು ನೆಲದಿಂದ ಹೊರಬಂದಂತೆ ನಿಂತಿವೆ. ಒಂದು ತಪ್ಪು ಹೆಜ್ಜೆ ಸಾಕು. ಇದು ಮಡ್ಗಾಸ್ಕರ್ ದೇಶದಲ್ಲಿರೋ ಸಿಂಗೆ ದಿ ಬೆಮರಹ. ದೂರದಿಂದ ನೋಡಿದ್ರೆ ಇದು ಒಂದು ಸಾಮಾನ್ಯ ಬೆಟ್ಟ ಪ್ರದೇಶದಂತೆ ಕಾಣುತ್ತೆ. ಆದರೆ ಹತ್ರ ಹೋದ್ರೆ ಪ್ರತಿ ಕಲ್ಲು ರೇಸರ್ಗಿಂತ ಶಾರ್ಪ್ ಆಗಿರುತ್ತೆ. ಈ ಪ್ರದೇಶ ಸಾವಿರಾರು ವರ್ಷಗಳ ಹಿಂದೆ ಸಮುದ್ರದ ಕೆಳಗಿತ್ತು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಕಾಲಕ್ರಮೇಣ ನೀರು ಕಡಿಮೆಯಾಗಿ ಮಳೆ ನೀರು ಲೈಮ್ ಸ್ಟೋನ್ ಕಲ್ಲುಗಳನ್ನು ಕರಗಿಸ್ತಾ ಈ ಭಯಾನಕ ಕತ್ತಿಗಳ ಕಾಡು ರೂಪುಗೊಂಡಿದೆ. ಇಲ್ಲಿ ನಡೆಯುವುದು ತುಂಬಾ ಅಪಾಯಕರ. ಕೆಲವು ಕಲ್ಲುಗಳು 100 ಅಡಿ ಎತ್ತರದವರೆಗೂ ನಿಂತಿದ್ದಾವೆ. ಕೆಳಗೆ ಆಳವಾದ ಕಣಿವೆಗಳು. ಅಲ್ಲಿಗೂ ಹೋಗಿರೋರು ಹೇಳ್ತಾರೆ, ಒಂದು ತಪ್ಪು ಹೆಜ್ಜೆ ಅಂದ್ರೆ ಮರಳಿ ಬರೋ ಸಾಧ್ಯತೆನೇ ಕಡಿಮೆ. ಇದಕ್ಕೆ ಈ ಪ್ರದೇಶನ ಸ್ಟೋನ್ ಫಾರೆಸ್ಟ್ ಅಂತ ಕರೀತಾರೆ. ಆದ್ರೆ ನಿಜವಾದ ರಹಸ್ಯ ಈ ಕಲ್ಲುಗಳ ಮಧ್ಯೆ ಅಡಗಿದೆ. ಈ ಪ್ರದೇಶದ ಒಳಭಾಗ ಸಂಪೂರ್ಣವಾಗಿ ಎಕ್ಸ್ಪ್ಲೋರ್ ಆಗಿಲ್ಲ. ಕೆಲವು ಗುಹೆಗಳು ಇನ್ನು ಮಾನವರೇ ಕಾಲಿಡದಂತಿದೆ. ಸೈಂಟಿಸ್ಟ್ಸ್ ಇಲ್ಲಿ ಯೂನಿಕ್ಯೂ ಸ್ಪೈಸೀಸ್ ಇರಬಹುದು ಅಂತ ನಂಬುತ್ತಾರೆ. ಮತ್ತೆ ವಿಶ್ವದಲ್ಲೇ ಬೇರೆಲ್ಲೂ ಇಲ್ಲದೆ ಇರತಕ್ಕಂತಹ ಕೆಲ ಜೀವಿಗಳು ನಾವಿಲ್ಲಿ ಕಾಣಬಹುದು. ಸ್ಥಳೀಯ ಜನರು ಈ ಪ್ರದೇಶವನ್ನ ಪವಿತ್ರ ಸ್ಥಳ ಅಂತ ಕಾಣ್ತಾರೆ. ಕೆಲವರು ಇದು ಆತ್ಮಗಳ ವಾಸಸ್ಥಳ ಅಂತ ಕೂಡ ಹೇಳ್ತಾರೆ. ದಾರಿ ತಪ್ಪಿದವರು ಮತ್ತೆ ಸರಿಯಾದ ದಾರಿ ಹುಡುಕೋದಕ್ಕೆ ಗಂಟೆಗಳ ಕಾಲ ಹಿಡಿಯುತ್ತೆ ಅಂತ ಕಥೆಗಳು ಕೇಳಿ ಬರ್ತವೆ. ನೀವು ಈ ಕಲ್ಲುಗಳ ಮಧ್ಯೆ ನಿಂತಿದ್ರೆ ಸುತ್ತಲೂ ಕತ್ತಿಗಳಂತೆ ನಿಂತಿರುವ ಕಲ್ಲುಗಳು, ಕೆಳಗಡೆ ಆಳವಾದ ಕತ್ತಲು. ಇದು ಭೂಮಿಯ ಭಾಗನ ಇಲ್ಲ ಬೇರೆ ಲೋಕನ? ಇದು ಸಿಂಗೆ ದಿ ಬೆಮರಹ, ಭೂಮಿಯಲ್ಲೇ ಅತ್ಯಂತ ವಿಚಿತ್ರ ಮತ್ತು ಅಪಾಯಕಾರಿ ಕಲ್ಲಿನ ಕಾಡು. ನೀವು ಇಲ್ಲಿ ಕಾಲಿಡೋ ಧೈರ್ಯ ಮಾಡ್ತೀರಾ? ಹಾಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಹಿಡನ್ ಮಿಸ್ಟೀರಿಯಸ್ ಪ್ಲೇಸಸ್ನ ತಿಳಿದುಕೊಳ್ಳೋದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ವಿಚಾರ ವೇದಿಕೆ.